ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಅನಂತಗಿರಿ ಮಹಾತ್ಮೆ ಸುಳಾದಿ. ಗಿರಿಯ ಶಿಖರವ ಕಂಡೆ ಅರುಣ ಸುವರ್ಣಮಯ ಮಿರುಗುತ್ತಿದೆ ಚತುರ್ದಶಧರೆಯೊಳಗೆ ಮೆರೆಯುತ್ತಿದೆ. ಎರಗುತ್ತಿದೆ ಮನವಿರದೆ ಕರಗುತ್ತಲಿದೆ ದುರಿತ ಪಾಶ ಪರಿಯುತ್ತಿದೆ ಪೀಯೂಷ ಸುರಿಯುತ್ತಿದೆ ಅನುಗಾಲ. ವರು ಕಲ್ಪ ಕಲ್ಪಕ್ಕೆ ಅರಸಿ ನೋಡಿದರು ಈ ಗಿರಿಯ ಸಮಾನ ಎದರು ಕಾಣೆ ನಾನಾವಲ್ಲಿ. ಪರಿಪರಿಯ ತೆರದಿ ಶೃಂಗಾರಾಲಂಕಾರ ಸುಂದರ ಲಕ್ಷಣಗಳಿಂದ ಸರಸದಲ್ಲಿ ಒಪ್ಪುತ್ತಿದೆ. ವರಗಿರಿಯ ತಿಮ್ಮ ತಿರುಮಲ ತಿರುವೆಂಗಳ ಉರಗಗಿರಿಯ ವಾಸ ವಿಜಯ ವಿಠಲರೇಯ ನಿರುತ ಉತ್ಸಾಹದಲ್ಲಿ ಸುರರೊಡೆಯ ನಿಪ್ಪ. ಧರಗಿದು ವೈಕುಂಠಪುರವಿದು ನಿಜವೆಂದು ಸುರರು ಕಿನ್ನರರು ಸಿದ್ಧರು ಗರುಡರು ಸಾತ್ಯರು ಗಂಧರ್ವರು ಉರಗ ಯಕ್ಷರು ಕಿಂಪುರುಷರು ಚಾರಣರು ವರಮುನಿಗಳು ಭೂಸುರರು ಮೊದಲಾದ ಪರಿಜ್ಞಾನಿಗಳು ಚರಿಸುವರು ವಿಸ್ತರ ವೈರಾಗ್ಯದಲ್ಲಿ. ಪರಮ ಪುರುಷ ತಿಮ್ಮ ವಿಜಯ ವಿಠಲನ ಸ್ಮರಿಸಿ ಗಿರಿಯಲ್ಲಿ ಪರಗತಿ ಬಯಸುತ್ತಾ. ಫಲಮರ ಗಿಡ ಬಳ್ಳಿ ಖಗಮೃಗ ನಾನಕ ಕುಲದ ಜೀವಿಗಳೆಲ್ಲ ಚರಿಸುವರ ಮರಾದಿ ಕುಲದವರೆಲ್ಲ ಈ ಜನಿಸಿ ಒಂದು ರೂಪಿಲಿ ಬಲುಬಕೂತಿಯಲ್ಲಿ ಸಾಧನ ಮಾಡುತ್ತಾ ಸುಲಭರಾಗಿ ಇಪ್ಪರು ಆವಾಗ ಸುಜನಕ್ಕೆ ಪೊಳೆದು ಕಂಗಳಿಗೆ ಗೋಚರವಾಗುತ್ತಾ. ಮಲರಿಗೆ ಎಂದಿಗೆ ಕಾಣಿಸರು ಇದರ ನೆಲೆಯ ಬಲ್ಲರು ಹರಿದಾಸರಯ್ಯ. ಬಲವಂತ ವೆಂಕಟ ವಿಜಯ ವಿಠಲರೇಯ ಸಲಹುವ ಈ ಗಿರಿಯ ಸಾರಿದ ಜನರಿಗೆ. ಊರಗ ಗಿರಿಯ ಯಾತ್ರಿ ದುರುಳ ಮಾನವರಿಗೆ ದೊರಕದು ದೊರಿತಾರೆ ಫಲಿಸದು. ಹರಿಗೂರು ಬಕುತಿಲಿ ಪರನಾಗಿ ನಡೆದ ಜನರಿಗಲ್ಲದೆ ಮತ್ತರಿಗೆ ಅತಿ ಸುಲಭವೇ. ಜಲಧರ ವರ್ಣ ಶ್ರೀ ವಿಜಯ ವಿಠಲ ತಿಮ್ಮ ಕರುಣ ಮಾಡಲು ಆಶ್ಚರ್ಯ ಆಗದು ಕಾಣೋ. ಮಾರುತನಿಂದಲಿ ಸೋತು ವಾರುಣಿಶ ಮೇರು ಕುಮರನೊಳು ತರಂಗ ಹಾರಲು ಇದೆ ಇಲ್ಲಿ ಬಂದು 3-10 ಯೋಜನೆ ಪರಿಮಿತವಾಗಿ ಅದ್ರಿ ಧಾರುಣಿಯೊಳಗೆ ಸುಧಾಕರನಂತೆ ಪೊಳೆವುತ್ತಿದೆ. 6 ಸಾರೆಗೈದು ನಮಸ್ಕಾರ ಪ್ರದಕ್ಷಿಣೆ ವಾರಣದಿಂದ ಮಾಡಲುದ್ಧಾರನಾಗುವ ಕುಲ ಸಹಿತ ಶ್ರೀರಮಣನ ವೆಂಕಟ ವಿಜಯ ವಿಠಲ ತಿಮ್ಮ ದೂರ ಮಾಡಿ ಪಾಪ ನಿಖರ ಭಾರದಂತೆ ಪಾಲಿಸುವ. ಅನಂತ ಜನ್ಮದ ಪುಣ್ಯ ಫಲಿಸಿದರೆ ಅನಂತಗಿರಿ ಯಾತ್ರೆ ನೀವ ವಿಜಯ ವಿಠಲ. ಅನಂತ ಜನ್ಮದ ಪುಣ್ಯ ಫಲಿಸಿದರೆ ಅನಂತಗಿರಿ ಯಾತ್ರಿ ನೀವ ವಿಜಯ ವಿಠಲ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಅನಂತಗಿರಿ ಮಹಾತ್ಮೆ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ವಿಜಯದಾಸರು ಅದೆಷ್ಟು ದೇವರುಗಳು ಜ್ಞಾನಿಗಳನ್ನು ಗಂಧರ್ವರನ್ನು ಕಂಡಿದ್ದಾರೋ ಆ ಬೆಟ್ಟದ ಮಹಾತ್ಮೆ ಬಗ್ಗೆ ಅಷ್ಟು ಸುಳಾದಿ ರಚನೆ ಮಾಡಿದ್ದಾರೆ. ಗಿರಿಯ ಶಿಖರವ ಕಂಡೆ, ಗಿರಿಯ ಶಿಖರ ನೋಡಿ ಅವರಿಗೆ ಸೂರ್ಯನ ಬೆಳಕು ಇದ್ದಂಗೆ ಆ ಬಂಗಾರದ ವರ್ಣದೊಳಗೆ ಶಿಖರ ಕಾಣಿಸ್ತಾ ಇದೆ. ನಾವು ಬೆಟ್ಟ ನೋಡಿದರೆ ನಮಗೆ ಗಿಡಗಳಿದ್ದು ಹಸಿರು ಬಣ್ಣದರೊಳಗೆ ಕಾಣಿಸುತ್ತೆ. ವಿಜಯದಾಸರಿಗೆ ಅದು ಸುವರ್ಣಮಯವಾಗಿ ಕಾಣಿಸಿದೆ, ಬಂಗಾರದ
ಬಂಗಾರಮಯವಾಗಿ ಕಾಣಿಸಿದೆ. ಎದಕ್ಕೆ ಕಾಣಿಸಲ್ಲ? ಅದು ಮೇರು ಪರ್ವತ, ಬಂಗಾರದ ಪರ್ವತ ಆದ ಮೇರು ಪರ್ವತದ ಕೂಸು ಈ ಬೆಟ್ಟ. ಬಂಗಾರ ಪರ್ವತದ ಮಗ ಅಂತ ಅನ್ಸ್ಕೋತದೆ ಈ ಬೆಟ್ಟ. ಅಂಥ ಬೆಟ್ಟ, ಬಂಗಾರದ ಕೂಸು ಬಂಗಾರನೇ. ಅದು ನಮ್ಮಂಥವರಿಗೆ ಕಾಣಿಸಲ್ಲ. ಆ ವಿಜಯದಾಸರಿಗೆ ಇದು ಸುವರ್ಣವರ್ಣಮಯವಾಗಿದೆ, ಮಿಂಚುತ್ತಾ ಇದೆ. ಅದು ಚತುರ್ದಶ ಧರೆಯೊಳಗೆ ಮೆರೆಯುತ್ತಿದೆ. ಕೀರ್ತಿ, ಎಷ್ಟು ಕೀರ್ತಿ ಅಂತ ಹೇಳಬೇಕು ಈ ತಿಮ್ಮಪ್ಪನ ಬೆಟ್ಟಕ್ಕೆ. 14 ಲೋಕದರೊಳಗೆ ಇದು ಮೆರಿತಾ ಇದೆ. ಮನವಿರದು ದುರಿತ, ಅದನ್ನು ನೋಡಿದರೆ ಸಾಕು ನಾವು ಮಾಡಿದ ದುರಿತಗಳ ರಾಶಿಗಳು ಕರಗು ಹೋಗ್ತಾ ಇದೆ, ನಾವು ಮಾಡಿದ ಪಾಪದ ರಾಶಿಗಳು ಕರಗು ಹೋಗ್ತಾ ಇದೆ ಅಂತ ಹೇಳ್ತಾರೆ ವಿಜಯದಾಸರು. ಅದು ಪಾಪದ ರಾಶಿ ಕರಗಿದನೇ ಆ ಭಗವಂತನ ದರ್ಶನ. ಅದಕ್ಕೆ ಬೆಟ್ಟದಲ್ಲಿ ಭಗವಂತನ ನೋಡಿ ಪಾಪದ ರಾಶಿ ಕರಗುತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಲ್ಲಿ ಅಮೃತ ಸುರಿತಾ ಇದೆ, ಪಿಯೂಷ ಸುರಿತಾ ಇದೆ ಅಂತ ಹೇಳ್ತಾರೆ. ಅನುಗಾಲ, ನಮಗೆಲ್ಲ ನೀರು ಯಾವುದನ್ನ ಒಂದು ವಾಟರ್ ಫ್ಲೋ ಇಂಥವು ಕಾಣಿಸುತ್ತೆ ಆಗಲಿ, ಅಮೃತ ಸುರಿತಾ ಇರೋದು ವಿಜಯದಾಸರ ಕಣ್ಣಿಗೆ ಕಾಣಿಸಿದೆ. ವರ ಕಲ್ಪ ಕಲ್ಪಕ್ಕೆ ಅರಸಿ ನೋಡಿದರು. ಎಲ್ಲಿ ಕಲ್ಪ ಕಲ್ಪದರೊಳಗೆ ನಾವೆಲ್ಲೆಂತ ಕೌಂಟ್ ಮಾಡಿ ನೋಡಿದರೆ ಕೂಡ ಈ ಗಿರಿಗೆ ಸಮಾನ ಆಗಲಿ, ಎದುರು ಅಂದರೆ ಹೆಚ್ಚಾಗಲಿ ಎಲ್ಲಿ ಇಲ್ಲ ಅಂತ ಹೇಳ್ತಾರೆ. ಎದಕ್ಕೆ ಈ ಗಿರಿ ಅಷ್ಟು? ಈಗ ನಾವೆಲ್ಲ ಹೇಳ್ತೀವಿ ಎಲ್ಲದರೊಳಗೆ ದೇವರಿದ್ದಾನೆ, ಇಲ್ಲಿ ದೇವರಿದ್ದಾನೆ, ಅಲ್ಲಿ ದೇವರಿದ್ದಾನೆ ಅಂಥೇಳಿ. ಆದರೂ ಇಲ್ಲಿ ತಿಮ್ಮಪ್ಪನ ಬೆಟ್ಟದಲ್ಲಿ ದೇವರು ತನ್ನ ಶಕ್ತಿ ಪ್ರಕಟ ಮಾಡಿದ್ದಾನೆ. ತನ್ನ ಗುಣಗಳನ್ನು, ಸರ್ವ ಗುಣಗಳನ್ನು, ತನ್ನ ರೂಪಗಳನ್ನು ಅಲ್ಲಿ ಪ್ರಕಟ ಮಾಡಿದ್ದಾನೆ. ಅದಕ್ಕೆ ಪರಿಯ ತೆರದಿ ಶೃಂಗಾರ ಅಲಂಕಾರ ಸುಂದರ ಲಕ್ಷಣಗಳಿಂದ ಸರಸದಲ್ಲಿ ಒಪ್ಪುತ್ತಿದೆ. ಗುಣಗಳು ದೇವರ ಸಂಪೂರ್ಣ ಗುಣಗಳಿಂದ ಅಲ್ಲಿ ಶೃಂಗಾರವಾಗಿ ಕಾಣಿಸ್ತಾ ಇದೆ ಆ ಗಿರಿ. ವರಗಿರಿ ಅಂತ ಹೇಳ್ತಾರೆ. ಅಲ್ಲಿ ತಿಮ್ಮಪ್ಪನ ಗಿರಿ ವರಗಳು ಕೊಡ್ತಾ ಇದೆ ನಮಗೆ. ಹೋದಾಗೆಲ್ಲ ನಾವು ನಮಗೆ ಬೇಕಾಗಿದ್ದ ಲೌಕಿಕ ವರಗಳನ್ನ ಕೇಳ್ತಾ ಇದ್ದೀವಿ. ಹಾಗೆ ಜ್ಞಾನಿಗಳು ಹೋಗಿ ತಮಗೆ ಬೇಕಾದ ಮುಕ್ತಿ ಎಂಬೋ ವರಗಳನ್ನ ಕೂಡ ಇಲ್ಲಿ ಸಂಪಾದನೆ ಮಾಡ್ಕೋತಾ ಇದ್ದಾರೆ. ತಿರುಮಲ ತಿರುವೆಂಗಳ ಉರಗಗಿರಿಯ ವಾಸ ವಿಜಯ ವಿಠಲರೇಯ ನಿರುತ ಉತ್ಸಾಹದಲ್ಲಿ ಸುರರೊಡನೆ ಇಪ್ಪ ದೇವತರೊಡನೆ, ದೇವತರ ಜೊತೆಗೆ ದೇವತರ ಒಡೆಯ ಆದ ಈ ಎಲ್ಲ ಸರ್ವ ದೇವತೆಗಳು ಆತನ ಹಿಂದನೇ ಇರ್ತಾರೆ. ಅಲ್ಲಿ ಉತ್ಸಾಹದಿಂದ ಅಂದರೆ ತನ್ನ ಶಕ್ತಿ ಗುಣಗಳನ್ನ ಪ್ರಕಟ ಮಾಡ್ಕೋತಾ ಅಲ್ಲಿ ನಿಂತಿದ್ದಾನೆ ನಮ್ಮಪ್ಪ ಅಂತ ವಿಜಯದಾಸರು ಆ ಬಂಗಾರದ ಬೆಟ್ಟನ್ನು ನೋಡಿ ಅವರಿಗೆ ಕಾಣಿಸಿದ್ದು ಹೇಳ್ತಾ ಇದ್ದಾರೆ ಈ ಪದಗಳಲ್ಲಿ. ಮಟ್ಟತಾಳದೊಳಗೆ ದರಗಿದು ವೈಕುಂಠಪುರವಿದು ನಿಜವೆಂದು. ಇದು ವೈಕುಂಠಪುರ, ಭೂಮಿ ಮೇಲಿದ್ದ ವೈಕುಂಠಪುರ, ಇದು ನಿಜ. ಇದನ್ನ ಸುರರು, ಕಿನ್ನರರು, ಸಿದ್ಧರು, ಗರುಡರು ಎಲ್ಲರೂ ಹೇಳ್ತಾ ಇದ್ದಾರೆ. ಉರಗರು, ಯಕ್ಷರು ಎಲ್ಲರೂ, ಜ್ಞಾನಿಗಳೆಲ್ಲ ಏನಂತ ಹೇಳ್ತಾ ಇದ್ದಾರೆ, ಇದು ವೈಕುಂಠನೇ, ಅನ್ಯತ್ರ ಇಲ್ಲೇ ಅಲ್ಲ, ಇದು ಬೇರೆ ಏನೂ ಅಲ್ಲ ಅಂಥೇಳಿ. ಇದು ಎದಕ್ಕೆ ಅಂತಂದರೆ ಇಲ್ಲಿ ದೇವರ ರೂಪ ಪ್ರಕಟ ಆಗಿದೆ, ಶಕ್ತಿ ಪ್ರಕಟ ಆಗಿದೆ. ಅದಕ್ಕೆ ಇದು ವೈಕುಂಠ. ನಮ್ಮಪ್ಪನ ದರ್ಶನಕ್ಕೆ ಹೋದರೆ ಆ ಥರ ನಮಗೆ ಕೂಡ ಅನುಸಂಧಾನ ಬರಬೇಕು. ವೈಕುಂಠದರೊಳಗೆ ಹೋಗಿದ್ದೀವಿ, ಅಲ್ಲಿ ಆತನ ಶಕ್ತಿ, ಆತನ ಗುಣಗಳು, ರೂಪಗಳು ಎಷ್ಟಂತ ಹೇಳಬೇಕು, ಅದು ಪ್ರಕಟ ಆಗ್ತಾ ಇದ್ದಾವೆ ಅಂಥೇಳಿ. ಇಲ್ಲಿ ಅಲ್ಲಿ ಅವರೆಲ್ಲರೂ ಪರಿಪರಿ ಜ್ಞಾನಿಗಳೆಲ್ಲರೂ ಈ ಬೆಟ್ಟದಲ್ಲಿ ಚರಿಸ್ತಾ ಇದ್ದಾರೆ. ವಿಸ್ತಾರವಾಗಿ ವೈರಾಗ್ಯದಿಂದ ಚರಿಸ್ತಾ ಇದ್ದಾರೆ. ಇತರತ್ರ ಮನಸ್ಸು ಇಡ್ಲಾರ್ದಾಗಿ ಎಲ್ಲ ಮಾಡಿಸೋನು ಅವನೇ. ವೈರಾಗ್ಯ ಅಂದರೆ ಅದು ಬಿಟ್ಟು ಇದು ಬಿಟ್ಟು ಇರೋದು ಅಲ್ಲ, ಕೊಟ್ಟಿದ್ರೊಳಗೆ ಭಗವಂತ ಮಾಡಿಸ್ತಾ ಇದ್ದಾನೆ ಎಂಬುದು ತಿಳ್ಕೊಂಡು ಅವರು ಅಲ್ಲಿ ಚರಿಸ್ತಾ ಇದ್ದಾರೆ. ಪರಮ ಪುರುಷ ತಿಮ್ಮ ವಿಜಯ ವಿಠಲ ಈ ದೇವರನ್ನು ಸ್ಮರಣೆ ಮಾಡಿದರೆ ಸಾಕು ಪರಗತಿ. ಈ ಥರ ಸ್ಮರಣೆ ಮಾಡಿದರೆ ಪರಗತಿ ಕೊಡ್ತಾನೆ. ಇವರೆಲ್ಲರೂ ಈ ಥರ ಸ್ಮರಣೆ ಮಾಡಿ ಪರಗತಿ ಬಯಸುತ್ತಾ ಈ ಥರ ಸ್ಮರಣೆ ಮಾಡ್ಕೋತಾ ಅಲ್ಲಿ ಗಿರಿಯಲ್ಲಿ ನಮ್ಮಪ್ಪ ನಮ್ಮ ವಿಜಯದಾಸರಿಗೆ ಅದು ಎಷ್ಟು ಸರಿ ಅವರಿಗೆ ಇವರೆಲ್ಲ ಕಾಣಿಸಿರಬೇಕು ಹೇಳ್ರಿ.
ಇಲ್ಲಾಂದರೆ ಅಷ್ಟು ಸುಳಾದಿಯಲ್ಲಿ ಅವರು ಕಿನ್ನರರು, ಸಿದ್ಧರು, ಸಾಧ್ಯರು ಇಷ್ಟು ಜನ ಇದ್ದಾರೆ ಅಂಥೇಳಿ ಎದಕ್ಕೆ ಬರೀತಾರೆ? ಅವರಿಗೆಲ್ಲ ಕಾಣಿಸಿದ್ದಾರೆ. ಇದು ಎಲ್ಲರಿದ್ದನ್ನು ಅವರು ಕಣ್ಣಿಂದ ನೋಡಿದ್ದಾರೆ. ಅದಕ್ಕೆ ಇದನ್ನು ಈ ರೀತಿ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ತ್ರಿವಿಧ ತಾಳದೊಳಗೆ ಫಲ, ಮರ, ಗಿಡ, ಬಳ್ಳಿ ಇವೆಲ್ಲ ಖಗ, ಪಕ್ಷಿ, ಮೃಗ ನಾನಾ ಕುಲದಲ್ಲಿ ಜನಿಸಿ ಜೀವಿಗಳೆಲ್ಲ ಚರಿಸುವರು ಅಮರಾದಿ ಕುಲದವರಲ್ಲಿ ಎಲ್ಲ ಜನಿಸಿ ಒಂದು ರೂಪಲಿ. ಎಲ್ಲ ದೇವತೆಗಳು ಒಂದು ರೂಪದಿಂದ ಆ ಗಿಡದೊಳಗೆ ಪಕ್ಷಿಯಾಗಿ, ಒಂದು ಜೀವಿಯಾಗಿ, ಒಂದು ಜಂತುವಾಗಿ, ಹೂವಾಗಿ, ಗಿಡ ಆಗಿ ಅಲ್ಲಿ ದೇವರ ನಾಮಸ್ಮರಣೆ ಮಾಡ್ಕೋತಾ ಒಂದು ರೂಪದಿಂದ ಸಾಧನ ಮಾಡ್ಕೋತಾ ಇದ್ದಾರೆ, ಭಕ್ತಿಲಿಂದ ಸಾಧನ ಮಾಡ್ಕೋತಾ ಇದ್ದಾರೆ. ಸುಲಭವಾಗಿಪ್ಪರು ಆವಾಗ ಜನಕ್ಕೆ. ಇದು ನಮ್ಮ ಕಂಗಳಿಗೆ ಕಾಣಿಸೋದಿಲ್ಲ. ಆ ಮಲರಿಗೆ ದುರ್ಜನರಿಗೆ ಎಂದಿಗೂ ಇದು ಕಾಣಿಸೋದಿಲ್ಲ. ಇದು ನೆಲೆಯ ಬಲ್ಲರು ಹರಿದಾಸರು. ಇದರ ಬಗ್ಗೆ ತಿಳ್ಕೊಂಡಿದ್ದವರು ಹರಿದಾಸರು ಒಂದೇ. ಅದಕ್ಕೆ ವಿಜಯದಾಸರು ತಮ್ಮ ಕಣ್ಣಲ್ಲಿಂದ ಅವರೆಲ್ಲರೂ ಗಿಡಗಳು, ಪಕ್ಷಿಗಳು, ನಾವು ಗಿಡ ನೋಡಿದರೆ ಸೀನ್ರಿ ಚೆನ್ನಾಗಿದೆ ಅಂತ ಫೋಟೋ ತೆಕ್ಕೋತೀವಿ. ಅವರಿಗೆ ಅದರೊಳಗೆ ಎಲ್ಲ ಬೇರೆ ಬೇರೆ ಯಕ್ಷರು, ಕಿಂಪುರುಷರು ಎಲ್ಲರೂ ಕಾಣಿಸ್ತಾ ಇದ್ದಾರೆ. ಅವರೆಲ್ಲ ದೇವರ ನಾಮಸ್ಮರಣೆ ಮಾಡ್ತಾ ಅಲ್ಲೇ ಭಕ್ತಿಲಿಂದ ಸಾಧನ ಮಾಡ್ತಾ ಇರೋದು ಕಂಡಿದ್ದಾರೆ. ಇದು ಈ ಥರ ನೆನೆಸಿದವರಿಗೆ ಸಾರಿದ ಜನರಿಗೆ ಸಲಹುವ, ಈ ಥರ ಸಾರಿದರೆ ಜನರಿಗೆ ಸಲಹತಾನೆ ನಮ್ಮಪ್ಪ ಅಂತ ಹೇಳ್ತಾ ಇದ್ದಾರೆ. ಅಟ್ಟತಾಳ ಇದು ನಾನೇ ಅಂಬೋರು ಮಲರು ಅಂತ ಹೇಳ್ಕೋಬೇಕು ಆ್ಯಕ್ಚುಲಾಗಿ. ಅಟ್ಟತಾಳದ್ರೊಳಗೆ ಕೂಡ ಮತ್ತು ಅದೇ ತರ್ತಾರೆ. ಉರಗಗಿರಿಯ ಯಾತ್ರೆ ದುರುಳ ಮಾನವರಿಗೆ. ದುರುಳ ಮಾನವರು ಅಂದರೆ ಕೆಟ್ಟ ಮಾನವರು ಅಂತಲ್ಲ. ಎಲ್ಲಿ ಭಗವಂತ ಮಾಡಿಸ್ತಾ ಇದ್ದಾನೆ ಅಂಬೋ ಅನುಸಂಧಾನ ಇಲ್ಲಾರ್ದಾಗಿ ನಾನು ಯಾತ್ರೆ ಮಾಡಿದೆ, ನಾನು ಹೋಗಬಲ್ಲೆ, ನಾನು ಆ ಪರಮಾತ್ಮನ ನೋಡ್ಲಿಕ್ಕಾಗತ್ತೆ, ನಾನು ಹೋಗಿ ನೋಡ್ತಾ ಇದ್ದೀನಿ, ನನ್ನ ರೊಕ್ಕ ಇಟ್ಕೊಂಡು ಹೋಗ್ತಾ ಇದ್ದೀನಿ, ಈ ಥರ ನಾನು ಸುಳಾದಿ ಹೇಳ್ತಾ ಇದ್ದೀನಿ, ನಾನು ಅರ್ಥಾನುಸಂಧಾನ ಮಾಡ್ತಾ ಇದ್ದೀನಿ. ಯಾವತ್ತೂ ಅದು ನಾನು ಅಂಬೋದು ಬಂತು ಅಂದರೆ ಅಲ್ಲಿ ದುರುಳ ಮಾನವರೇ ಆಗ್ತೀವಿ ನಾವು. ಈ ಯಾತ್ರೆ ನಮ್ಮಂಥ ದುರುಳ ಮಾನವರಿಗೆ, ನನ್ನಂಥ ದುರುಳ ಮಾನವರಿಗೆ ದೊರಕದಲ್ಲ. ಹೋದಾಗೆಲ್ಲ ಇಷ್ಟು ತಿಳ್ಕೊಂಡು ಹೋಗಿರ್ತೀವಿ. ಆದರೂ ಅಲ್ಲಿ ಹೋದ ತಕ್ಷಣ ನಾನು ಹೋದೆ, ನಾನು ಮಾಡಿದೆ, ನನಗೆ ಕಾಣಿಸ್ದ, ನಿಮಗೆ ಆಗಲಿಲ್ಲ ದರ್ಶನ, ನನಗೆ ಆಯಿತು. ಇದು ಮಾತ್ರ ಸರ್ವಸಹಜವಾಗಿ ನಮ್ಮಂಥ ದುರುಳ ಮಾನವರಿಗೆ ಭಗವಂತ ಕೊಡ್ತಾನೆ. ಅದಕ್ಕೆ ನಮಗೆ ಆ ಅರ್ಥಾನುಸಂಧಾನದಿಂದ ಇಷ್ಟು ಭಾಗ್ಯ ನಮಗೆ ಸಿಗೋದಿಲ್ಲ. ದೊರಕದು, ದೊರಿತರೆ ಫಲಿಸದು. ನಾವು ಹೋಗ್ತೀವಿ, ದರ್ಶನ ಮಾಡ್ಕೋತೀವಿ, ಆದರೂ ಫಲ ಬರೋದಿಲ್ಲ ಇದರಿಂದ. ಫಲ ಅಂದರೆ ಲೌಕಿಕವಾದ ಫಲಗಳು ಭಾಳ ಕೊಡ್ತಾನೆ. ವರಗಿರಿಯ ಅಂತ ಹೇಳ್ತೀವಿ, ವರಗಿರಿ ಅಂತ. ಎಷ್ಟು ಲೌಕಿಕವಾಗಿದ್ದು ನಮಗೆ ಮನೆ ಬೇಕು, ಮಕ್ಕಳು ಬೇಕು, ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು, ಇದೆಲ್ಲ ಕೇಳ್ತಾ ಇರ್ತೀವಿ. ಅದನ್ನೆಲ್ಲ ಅಲ್ಲಿ ಕೂತು ನಡೆಸ್ಕೊಡ್ತಾನೆ. ಆದರೂ ನಮ್ಮನ್ನು ದೇವರು ಕೆಳಗೆ ಕಳಿಸಿದ್ದೇ ಆತನ್ನ ತಿಳ್ಕೋಬೇಕು ಅಂತ. ನಮ್ಮನ್ನು ಕೆಳಗೆ ಕಳಿಸಿದ್ದು ಲೌಕಿಕದ್ರೊಳಗೆ ಬಿದ್ದು ಆತನ್ನು ಮರಿಬೇಕು ಅಂತಲ್ಲ. ನಾವು ಇಲ್ಲಿ ಬಂದಿರೋದು ಪ್ರತಿ ಕ್ಷಣ ದೇವರ ನೆನಪು ಇರಬೇಕು ಅಂಥೇಳಿ. ಅದು ಬಿಟ್ಟು ನಾವು ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತೀವಿ. ಆ ನೆನಪು ನಮಗೆ ಕೊಟ್ಟು ಆತನ ಎಲ್ಲ ಕಡೆ ಇದ್ದಾನೆ ಎಂಬೋ ಅನುಸಂಧಾನ ನಮಗೆ ಕೊಡೋದಿಲ್ಲ. ಎದಕ್ಕೆ? ಹರಿಗುರು ಬಕುತಿಲಿ ಪರನಾಗಿ ನಡೆದ ಜನರಿಗೆ ಕೊಡ್ತಾನೆ. ಈ ಎಲ್ಲ ಗುರು ಈ ನಮ್ಮ ವಿಜಯದಾಸರು ಹೇಳಿದಾಗೆ ಈ ಥರ ಇದ್ದಾರೆ, ಎಲ್ಲ ಮಾಡಿಸೋದು ಅವರೇ. ಈ ಅರಣ್ಯಕಾಚಾರ್ಯ ಹೇಳಿದಾಗೆ ಪ್ರತಿಯೊಂದು ವಸ್ತುವಲ್ಲಿ ದೇವರು ನಿಂತು ಮಾಡಿಸ್ತಾ ಇದ್ದಾನೆ. ನಾವು ಆಡುವ ಪ್ರತಿ ಮಾತು ಅವನು ಆಡಿಸ್ತಾ ಇದ್ದಾನೆ. ನಾವು ನಿಂತು ನೋಡ್ತಾ ಇದ್ದೀವಿ, ನಿಂದಿರ್ತಾ ಇದ್ದೀವಿ, ಪ್ರತಿಯೊಂದು ಅದು ಮಾಡಿಸ್ತಾ ಇದ್ದಾನೆ ಎಂಬೋ ಅನುಸಂಧಾನ ತಂದ್ಕೊಂಡ್ರೆ ಆವಾಗೇ ಅದು ಒಂದು ಪ್ರತಿಕ್ಷಣ ನೆನಪಾದರೂ ಕೊಡ್ತಾನೆ ನಮಗೆ. ಅದಕ್ಕೆ ದೊರೆತದರೆ ಕೂಡ ನಮಗೆ ಅದು ಫಲಿಸೋದಿಲ್ಲ, ಮೋಕ್ಷ ಮಾರ್ಗಕ್ಕೆ ಅದು ದಾರಿ ಆಗೋದಿಲ್ಲ.
ಅದಕ್ಕೆ ಉರಗಗಿರಿಯ ಯಾತ್ರೆ ದುರುಳಮಾನವರಿಗೆ ದೊರಕದು. ನಾನು ಅಂಬೋ ಅಹಂ ಬಿಟ್ಟು ನಮ್ಮ ಜೀವನ ಯೋಕ್ತಿಗೆ ಅದು ಜನ್ಮದಾಗೆ ಭಗವಂತ ಕೊಡಿಸ್ತಾನೋ ಅದು ಕೊಟ್ಟಾಗೆ ನಾವು ಆ ಥರ ಹೋಗಿ ದೇವರ ದರ್ಶನ ಮಾಡಿಕೊಂಡ್ರೆ ಆವಾಗೇ ಆತ ಮಾಡಿಸ್ತಾ ಇದ್ದಾನೆ, ಆತನೇ ಕರ್ಕೊಂಡು ಹೋಗ್ತಾನೆ, ಆತನೇ ಮಾಡಿಸ್ತಾನೆ, ಆತನೇ ಹೇಳಿಸ್ತಾನೆ ಅಂಬೋದು ನಮಗೆ ಬರಬೇಕು. ಅದು ದೇವರು ಆತ ಕೊಟ್ಟಾಗೆ ನಮಗೆ ಬರೋದು. ಅದು ಬಂದಾಗ ಅವಾಗೇ ಆ ಉರಗಗಿರಿಯ ಯಾತ್ರೆ ಫಲಿಸೋದು, ಅವಾಗೆ ಮೋಕ್ಷ ಅಂಬೋದು ಬರೋದು. ಇದಕ್ಕೆ ಆಶ್ಚರ್ಯ ಅಂಬೋದು ಏನೂ ಇಲ್ಲ ಅಂತ ಹೇಳ್ತಾರೆ ವಿಜಯದಾಸರು. ಆದಿತಾಳದರೊಳಗೆ ಮಾರುತನಿಂದಲಿ ಈ ವಾಯುದೇವರಲಿಂದ ವಾರುಣೇಶ ಶೇಷದೇವರು ಸೋತು ಮೇರುಕುಮಾರನಿಗೆ ಈ ಥರ ಸುತ್ತಕೊಂಡು ಇಲ್ಲಿ ಬಂದು ಬಿದ್ದಿದ್ದಾರೆ, ಇಲ್ಲಿ ಬಂದು ಭೂಮಿ ಮೇಲೆ ಇದ್ದಾರೆ ಅಂತ ಹೇಳ್ತಾರೆ. ಹಾರಲು ಇದೆ ಇಲ್ಲಿ ಬಂದು 30 ಯೋಜನೆ ವಿಸ್ತಾರವಾಗಿ ಈ ಬೆಟ್ಟ ನಿಂತಿದೆ. ಸುಧಾಕರನಂತೆ ಚಂದ್ರನಂತೆ ಹೊಳಿತಾ ಇದೆ. ಈ ಸುತ್ತ ಈ 6 ಸಾರೆಗೈದು ನಮಸ್ಕಾರ ಪ್ರದಕ್ಷಿಣೆ, 6 ಸರೆ ಯಾರು ಇದಕ್ಕೆ ಸುತ್ತ ನಮಸ್ಕಾರ ಪ್ರದಕ್ಷಿಣೆ ವಾರಣದಿಂದ ಆನೆ ಸಮೇತ ಮಾಡಬೇಕು ಅಂತ ಹೇಳ್ತಾರೆ. ಆನೆ ಸಮೇತ ಅಂದರೆ ನಮ್ಮೊಳಗೆ ಇದ್ದ ಆನೆ ಸಮೇತ ಮಾಡಿ ಉದ್ಧಾರ ಆಗ್ತಾನೆ. ಆ ಥರ ಮಾಡಿದರೆ ಕುಲಸಹಿತ ಉದ್ಧಾರ ಆಗ್ತಾನೆ. 6 ಸರೆ ನಮಸ್ಕಾರ ಮಾಡಬೇಕು, ಪ್ರದಕ್ಷಿಣೆ ನಮಸ್ಕಾರ ಅಂತ ಹೇಳ್ತಾರೆ. ಶ್ರೀರಮಣ ವೆಂಕಟ ವಿಜಯ ವಿಠಲ ತಿಮ್ಮ ದೂರ ಮಾಡಿ ಪಾಪ ನಿಖರ ಬಾರದಂತೆ ಪಾಲಿಸುವ, ಮತ್ತೆ ಪಾಪ ಬರದಂಗೆ ಇದ್ದಿದ್ದ ಪಾಪನ್ನ ದೂರ ಮಾಡಿ ನಮ್ಮನ್ನು ಕಾಪಾಡ್ತಾರೆ ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಅನಂತ ಜನ್ಮದ ಪುಣ್ಯ ಫಲಿಸಿದರೆ ಅನಂತಗಿರಿಯ ಯಾತ್ರೆ ನೀವ ವಿಜಯ ವಿಠಲ. ಅನಂತ ಜನ್ಮದ ಪುಣ್ಯ ನಮಗೆ ಬಂದರೆ ಅನಂತಗಿರಿಯ ಯಾತ್ರೆ, ಈ ಅನುಸಂಧಾನದಿಂದ ಅನಂತಗಿರಿಯ ಯಾತ್ರೆ ಆ ಭಗವಂತ ಮಾಡಿಸ್ತಾನೆ. ಯಾವುದೋ ಜನ್ಮಗಳು, ಎಷ್ಟೋ ಜನ್ಮಗಳ ಪುಣ್ಯಲಿಂದ ವಿಜಯದಾಸರ ಮಾಡಿದ ಈ 36 ಸುಳಾದಿ ನಾವು ಅರ್ಥಾನುಸಂಧಾನದಿಂದ ತಿಳ್ಕೊಂಡು ನಮ್ಮ ಜೀವನ ಯೋಕ್ತಿಗೆ ಎಷ್ಟಾಗತ್ತೇನೋ ಅಷ್ಟು ತಿಳ್ಕೊಂಡು ನಾವು ಕೂಡ ಯಾತ್ರೆ ಮಾಡಬೇಕು ಎಂಬೋ ಸಂಕಲ್ಪ ದೇವರು ಮಾಡಿಸಿದಾನೆ ಅಂತಂದರೆ ಅದು ಜನ್ಮಗಳಲ್ಲಿಂದ ನಮಗೆ ನಾವು ಮಾಡಿಕೊಂಡಿದ್ದು ಪುಣ್ಯ ಅಂತಲೇ ಹೇಳಬೇಕು. ಈ ಪುಣ್ಯ ಭಗವಂತ ಸಮಸ್ತ ಎಲ್ಲರಿಗೂ ಕೊಡಲಿ. ಎಲ್ಲರೂ ಕಲಿತು ನಾವು ಪಾರಾಯಣ ಮಾಡಿ, ಹೆಚ್ಚಿನ ಸಂಖ್ಯೆದರೊಳಗೆ ಪಾರಾಯಣ ಮಾಡಿ ಆ ತಿಮ್ಮಪ್ಪನಿಗೆ ಸುಳಾದಿ ಎಂಬೋ ಒಂದು ಅಲಂಕಾರ ನಾವು ಮಾಡೋಣ. ನಾವು ಮಾಡಿದ್ದು ಏನೂ ಇಲ್ಲ ಅಲ್ಲಿ, ಆ ಭಗವಂತ ನಮ್ಮ ಜೊತೆಗೆ ಮಾಡಿಸ್ಲಿ ಅಂಥೇಳಿ ಬೇಡ್ಕೊಳ್ಳೋಣ. ಇದು ಎಲ್ಲರ ಜೊತೆಗೆ 108 ಸರೆ ಆಗಲಿ ಅಂಥೇಳಿ ಸಂಕಲ್ಪ ಮಾಡೋಣ ಅಂತ ಇಲ್ಲಿಗೆ ಅನಂತ ಜನ್ಮದ ಯಾತ್ರೆ ಫಲಿಸಿದರೆ ಈ ರೀತಿಯಾಗಿ ಅನಂತಗಿರಿಯ ಯಾತ್ರೆ ನಮ್ಮ ಸರಿಗೆ ಮಾಡಿಸ್ತಾನೆ ದೇವರು ಅಂಥೇಳಿ ಹೇಳಿದ್ದಾರೆ ವಿಜಯದಾಸರು. ನಾಮಕರ್ತ ಹರಿಕರ್ತ ಒಳಗೆ ನಿಂತು ದೇವರು ಏನು ನುಡಿಸಿದಾನೋ ಅದು ನುಡಿದಿದ್ದು. ತಪ್ಪುಗಳಿದ್ದಲ್ಲಿ ಕ್ಷಮಿಸಬೇಕು, ಎಲ್ಲನ ಪೊರಪಾಟು ಮಾಡಿದರೆ ಅದನ್ನು ತಿದ್ದಬೇಕಾಗಿ ಪ್ರಾರ್ಥನೆ. ಜೈ ವಿಜಯರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.